ಗುರು ಯಾವಾಗಲೂ ಥರ ಇವತ್ತು ಕೂಡ ಸೋಲೋ ವರ್ಸಸ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿ ಗೇಮ್ ಆಡ್ತಾ ಇರ್ತೀನ. ಅಂದರೆ ಇವತ್ತಿನ ವಿಡಿಯೋ ಫುಲ್ ಮ್ಯಾಚ್ ಇರಲ್ಲ ಗುರು. ಇವೆಂಟ್ನ ಒಬ್ಬನೇ ಕ್ಲಿಯರ್ ಮಾಡಿರ್ತೀನಿ. ಎಷ್ಟು ಕಿಲ್ ಮಾಡ್ತೀನಿ ಅಂತ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇಲ್ಲಿ ಲ್ಯಾಂಡ್ ಆಗೋಕೆ ಬಂದರೆ ನಾನು ಇಳಿಯೋ ಮನೆ ಒಳಗಡೆ ಆಲ್ರೆಡಿ ಒಂದು ಸ್ಕ್ವಾಡ್ ಹೋಯಿತು. ಬೇಗ ಈ ಕಡೆ ಬಂದು ಒಂದು ಯೂಸಿ ತೊಗೊತೀನಿ. ಸದ್ಯಕ್ಕೆ ಈ ಮನೆ ಹತ್ರ ಇದ್ದವ್ರನ್ನಿಬ್ರು ಕೂಡ ಫಿನಿಶ್ ಮಾಡ್ಕೊಂಡ. ಹಾಗೆ ಒಂದು ಕ್ರೇಟ್ ಲೂಟ್ ಮಾಡ್ತಿರೋ ಗ್ಯಾಪಲ್ಲಿ ಔಟ್ ಸೈಡಿಂದ ಫೈರ್ ಸೌಂಡ್ ಕೇಳಿಸುತ್ತೆ. ಅಂದರೆ ಬಾಟ್ ಫೈರ್ ಸೌಂಡ್ ಕೇಳಿಸುತ್ತೆ. ಬಾಟ ನಿಮಗೆ ಗೊತ್ತಿಲ್ಲ. ನಾನು ಕೂಡ ಯಾರಾದ್ರೇನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬರ್ತೀನಿ. ಗುರು ನೋಡಿರಲ್ಲ, ದೂರದಲ್ಲಿ ಒಂದು ಬಾಟ್ ನಾಕ್ ಮಾಡಿದೆ, ಇನ್ನೊಂದು ಬಾಟ್ ಕಾಣಿಸ್ತು. ಆದರೆ ಅದು ಹೊಡಿಯೋಕ್ಕೆ ಆಗ್ತಿಲ್ಲ ಗುರು, ಯಾಕಂದರೆ ಸ್ಕೋಪ್ ಇಲ್ಲ. ಅದು ಅಲ್ಲದೆ M249 ಮತ್ತು UZ ಇದೆ. ಎರಡೂ ಕೂಡ ಕ್ಲೋಸ್ ರೇಂಜ್ ಗನ್ಸೇ, ಲಾಂಗ್ ರೇಂಜ್ ಗನ್ ಅಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹಿಂದೆ ನೋಡಿದರೆ ಇಲ್ಲೇ ಒಂದು ಬಾಟ್ ಬಂತ. ಆ ಬಾಟ್ನ ಹೊಡೆದು ಆ ಕ್ರೇಟ್ನ ಲೂಟ್ ಮಾಡ್ಕೊಂಡು ಈ ಕಡೆ ಬರ್ತಿದ್ರೆ ದೂರದಲ್ಲಿ ಒಂದು ಬಾಟ್ ಇತ್ತು ನೋಡಿ, ಅದು ನನ್ನ ಹುಡ್ಕೊಂಡು ಈ ಕಡೆನೇ ಬರ್ತಾ ಇರುತ್ತೆ. ಸದ್ಯಕ್ಕೆ ಇಲ್ಲಿರೋರೆಲ್ಲ ಕ್ಲಿಯರ್ ಆದ್ರು ಗುರು. ಆದರೂ ನನಗೆ ಸ್ವಲ್ಪ ಡೌಟ್ ಇರುತ್ತೆ, ಯಾಕಂದರೆ ಅಲ್ಲೇ ನೋಡ್ತಿರಲ್ಲ 22 ಇದೆ. ನನ್ನ ಹತ್ರ ಹಿಡಿದು ಇಬ್ಬರೇನಾ ಅಥವಾ ಎಲ್ಲಾದರೂ ಕ್ಯಾಂಪ್ ಮಾಡ್ಕೊಂಡು ಕೂತಿದಾರ ಡೌಟ್ ಇರುತ್ತೆ ಗುರು. ಸುಮ್ಮನೆ ಮುಂದೆ ಹೋದರೆ ಕ್ಯಾಂಪ್ ಹಾಕೊಂಡು ಹೊಡೆದ್ಬಿಡ್ತಾರೆ ಅಂತ ಭಯ ಆಗ್ತಿರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತಿಲ್ಲೇ ವೆಯ್ಟ್ ಮಾಡ್ತೀನಿ, ಯಾರಾದರೂ ಬರ್ತಾರಾ ಅಂತ. ಬಟ್ ಯಾರು ಕೂಡ ಬರೋಲ್ಲ. ಅಷ್ಟರಲ್ಲಿ ಇನ್ನೇ ಒಂದೊಂದು ಬಾಟ್ ಬಂತ. ಈ ಬಾಟ್ನು ಕೂಡ ಫಿನಿಶ್ ಮಾಡಿಕೊಂಡು ಹಂಗೆ ಕವರಲ್ಲಿ ನಿಂತ್ಕೊಂಡು 2 ಗನ್ನು ಲೋಡ್ ಮಾಡ್ಕೊತಾ ಇರ್ತೀನ. ಅಷ್ಟರಲ್ಲಿ ಲೆಫ್ಟ್ ಸೈಡಿಂದ ಫುಟ್ ಸ್ಟೆಪ್ ಕೇಳಿಸುತ್ತೆ. ನೋಡಿದ್ರಲ್ಲ ಗುರು, ಯಾರು ಇಲ್ಲ ಅಂದ್ಕೊಂಡಿದ್ರೆ ಇದೇ ಥರ ಎಲ್ಲರೂ ಒಂದೇ ಸಲ ಬಂದ್ಬಿಟ್ರು. ಅಂದರೆ ನಾನು ಬಾಟ್ ಹೊಡಿಯೋ ಗ್ಯಾಪಲ್ಲಿ ಫೈರ್ ಸೌಂಡ್ ಕೇಳಿಸ್ಕೊಂಡು ಪುಷ್ ಆಗಿ ಬಂದ್ರ. ಸದ್ಯಕ್ಕೆ ಇಲ್ಲಿದ್ದವ್ರನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಾಯಿತು. ಮುಂದೆನೇ ಒಂದು ಫುಟ್ ಸ್ಟೆಪ್ ಕೂಡ ಬರ್ತಿರೋದೆ. ನನ್ನ ಹತ್ರ ಹೀಲಿಂಗ್ಸ್ ಇರಲಿಲ್ವಲ್ಲ, ಅದಕ್ಕೆ ಈ ಕಡೆ ಬಂದು ಒಂದು ಮಿಡಿಗಿಟ್ ತೊಗೊಂಡು ಫುಲ್ ಹೀಲ್ ಆಗಿಬಿಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಂಬಿಡಿ. ಅದೇ ಥರ ವೀಡಿಯೋ ಲಿಂಕ್ನ ತಪ್ಪದೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ.
ಯಾಕೆಂದರೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಅದು ಅಲ್ಲದೆ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಇರುತ್ತೆ. ಇತ್ತೀಚೆಗೆ ವಿಡಿಯೋ ನೋಡ್ತೀರಾ, ಬಟ್ ತುಂಬ ಜನ ಸಬ್ಸ್ಕ್ರೈಬೇ ಮಾಡ್ಕೊತಿಲ್ಲ. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು, ಅದೇ ನೀವು ಮಾಡೋ ದೊಡ್ಡ ಸಪೋರ್ಟ್ ಅಂದ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ಕೊತ ತುಂಬ ದಿನಗಳಾಯಿತು ಗುರು, ಇನ್ನೂ 10K ಕಂಪ್ಲೀಟ್ ಆಗಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಜಸ್ಟ್ ಗೇಮ್ ಪ್ಲೇ ವೀಡಿಯೋಸ್ ಅಲ್ಲದೆ ಗಿವ್ ಅವೇ ಕೂಡ ಮಾಡ್ತಾ ಇರ್ತೀನಿ. ಅದು ಅಲ್ಲದೆ ಲೈವ್ ಕೂಡ ಮಾಡ್ತಾ ಇರ್ತೀನಿ. ತುಂಬ ಜನ ಜಾಯ್ನ್ ಆಗ್ತಾರೆ, ಇನ್ನು ಕೆಲವರಿಗೆ ನಾನು ಲೈವ್ ಮಾಡೋದು ಗೊತ್ತಿಲ್ಲ ಅನ್ಸುತ್ತೆ. ಡೈಲಿ ನೈಟ್ ಲೈವ್ ಸ್ಟ್ರೀಮ್ ಇರುತ್ತೆ. ಯಾವತ್ತಾದರೂ ಸ್ವಲ್ಪ ಬ್ಯುಸಿ ಇದ್ದಾಗ ಮಾತ್ರ ಲೈವ್ ಮಾಡೋಕ್ಕಾಗಲ್ಲ. ನೈಟ್ 8:30 9ಗೆಲ್ಲ ಲೈವ್ ಮಾಡ್ತಿರ್ತೀನಿ ಗುರು, ಬಂದು ಒಂದ್ಸಲ ಚೆಕ್ ಮಾಡಿ. ಲೈವ್ ಇದ್ದಾಗ ಬಂದು ಸಪೋರ್ಟ್ ಮಾಡಿ. ಸದ್ಯಕ್ಕೆ ಇಲ್ಲೆಲ್ಲ ಕ್ಲಿಯರ್ ಆಯಿತಾ? ಇಲ್ಲಿಂದ ಎನಿಮೀಸ್ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತೀನಿ. ಇದೇನು ಅಂತ ಲಾಬಿ ಥರ ಕಾಣ್ತಿಲ್ಲ ಗುರು, ಯಾಕಂದರೆ ಬಾಟ್ಗಳೇ ತುಂಬ ಬಂದವು. ಎನಿಮೀಸು ಬಂದರು, ಬಟ್ ಅವ್ರನ್ನ ಕ್ಲಿಯರ್ ಮಾಡೋಯ್ತಾ? ಲೈವ್ ನೋಡಿದರೆ ಇನ್ನೂ 8 ಇದೆ. ಎಲ್ಲೆಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿರೋ ಕ್ರೇಟ್ಗಳೆಲ್ಲ ಲೂಟ್ ಮಾಡ್ಕೊತೀನಿ. M4 ಕೂಡ ಸಿಕ್ಬಿಡುತ್ತೆ. ಗುರು ಸೀರಿಯಸ್ಲಿ ನಾನು ಓಡ್ ಬಂದಿದ್ದು ಒಳ್ಳೇದಾಯಿತು. ಯಾಕಂದರೆ ಅಲ್ಲಿ ಒಂದು ಟೀಮ್ ಇರಲಿಲ್ಲ, 2 ಟೀಮ್ ಫೈಟ್ ಆಗ್ತಾ ಇತ್ತು. ಅದರಲ್ಲಿ ಮೇಲ್ಗಡೆ ಹೋಗಿ ಇಬ್ಬರನ್ನೇನೋ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಆದರೆ ಅವ್ನ ಟೀಮೇಟ್ ನೋಡಿದ್ರಲ್ಲ, ನಾನು ಲೋ HP ಆಗಿದ್ದೀನಿ ಅಂತ ಗೊತ್ತಿದ್ದು ಬಿಡ್ತಾನೆ ಇಲ್ಲ, ಹಿಂದೆನೇ ಬೆರೆಸ್ಕೊಂಡ್ಬರ್ತಿದ್ದ. ಅಂದರೆ ರ್ಯಾಂಡಮಾಗಿ ಸ್ಪ್ರೇ ಮಾಡ್ಕೊಂಡ್ಬರ್ತಿದ್ದ. ನಾನು ಹೇಗೋ ಪವರ್ ಯೂಸ್ ಮಾಡ್ಕೊಂಡು ಈ ಕಡೆ ಬಂದುಬಿಟ್ಟೆ. ಹಾಗೆ ಫುಲ್ ಲೀಲ್ ಆಗ್ತೀನಾ. ನನ್ನ ಹುಡ್ಕೊಂಬಂದವನು ನಾನು ಕಾಣಿಸಿಲ್ಲ ಅಂತ ODM ಗೇರ್ ಹಾಕ್ಕೊಂಡು ಮತ್ತೆ ಆ ಕಡೆ ಓಡೋಗ್ಬಿಡ್ತಾನೆ. ಇವಾಗ ಅಲೈವ್ ನೋಡಿದರೆ 4 ತೋರಿಸ್ತಿದೆ. ಅಂದರೆ ನನ್ನ ಬಿಟ್ಟು ಇನ್ನು 3 ಜನ ಇದ್ದಾರೆ ಅಷ್ಟೇ. ಅವರೆಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ. ನಾನು ಒಂದು ಕಡೆಯಿಂದ ಲೂಟ್ ಮಾಡ್ಕೊತ ಹೋಗ್ತಾ ಇರ್ತೀನ. Final call. All passengers should be on board immediately. ಇಲ್ಲಿ ನೋಡೋದಾದರೆ 3 ಜನಕ್ಕೆ ಫೈಟ್ ಆಗ್ತಿತ್ತು ಗುರು. ಕರೆಕ್ಟ್ ಟೈಮಿಗೆ ಸ್ಪ್ರೇ ಮಾಡಿ ಲಾಸ್ಟ್ ಇದ್ದವನ್ನ ನಾಕ್ ಮಾಡಿದ್ನ. ಇಲ್ಲಿ ಬಂದರೆ ಒಬ್ಬ ತಾನಾಗೆ ಸತ್ತೋಗ್ಬಿಟ್ಟ, ಇಲ್ಲಾಂದರೆ ಅದೊಂದು ಕಿಲ್ ಸಿಕ್ಕಿರೋದು. ಇಲ್ಲಿಗೆ ಇವೆಂಟಲ್ಲಿ ಇದ್ದವ್ರನ್ನೆಲ್ಲ ಕ್ಲಿಯರ್ ಮಾಡಾಯಿತು. ಅದು ಅಲ್ಲದೆ 17 ಕಿಲ್ಸ್ ಕೂಡ ಆಯಿತು. ಇನ್ನೇನು ಹೇಳಿ, ಬೇಗ ಬೇಗ ಇವ್ರು ಕ್ರೇಟಲ್ಲೆಲ್ಲ ಲೂಟ್ ಬಾಚ್ಕೊಂಡ್ಬಿಡ್ತೀನಿ. ಹಾಗೆ ಟ್ರೈನ್ ಕೂಡ ಬಂತಲ್ಲ, ಬೇಗ ಅಲ್ಲೂ ಹೋಗಿ ಆ ಬಾಕ್ಸಲ್ಲಿರೋದನ್ನೆಲ್ಲ ಲೂಟ್ ಮಾಡಿಕೊಂಡು ಇಲ್ಲಿಂದ ಪವರ್ ಯೂಸ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾ ಇರ್ತೀನಿ. ಆದರೆ ಇಂಥ ಚೆನ್ನಾಗಿ ಆಡೋ ಮ್ಯಾಚಲ್ಲೇ ಗುರು ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಸಲ ಆಗಿದೆ. ಇವತ್ತು ಕೂಡ ಅದೇ ಥರ ಇಂಪಾರ್ಟೆಂಟ್ ಕಾಲ್ ಬಂದ್ಬಿಡುತ್ತೆ. ನಿಮಗೆ ಗೊತ್ತಲ್ಲ, ಕಾಲಲ್ಲಿ ಮಾತಾಡ್ಕೊಂಡು ಗೇಮ್ ಆಡ್ಬೋದು ಗುರು. ಬಟ್ ಏನು ಪ್ರಾಬ್ಲಮ್ ಅಂದರೆ ಇನ್ ಗೇಮ್ ವಾಯ್ಸು ರೆಕಾರ್ಡ್ ಆಗೋಲ್ಲ ಆ್ಯಂಡ್ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದೇ ಥರ ಈ ಮ್ಯಾಚ್ ಕೂಡ ಆಗ್ಬಿಡುತ್ತೆ. ಇಲ್ಲೇನೋ ಬಂದು P90 AWM ಎಲ್ಲ ಎತ್ಕೊಂಡು ಝೋನ್ ಹೋಗ್ಬಿಡ್ತೀನಿ. ಬಟ್ ಝೋನ್ ಹೋದ್ಮೇಲೆ ಕರೆಕ್ಟಾಗಿ ಆಡೋಕ್ಕಾಗದೆ ಅಂದರೆ ಕಾಲಲ್ಲಿ ಮಾತಾಡಿಕೊಂಡು ಎನಿಮಿ ಹತ್ರ ಹೋಗೋದೇ ತಿನ್ಬಿಡ್ತೀನಿ. ಅದೆಲ್ಲ ನೋಡೋದು ಬೇಡ ಗುರು, ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸದ್ಯಕ್ಕೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಫುಲ್ ಮ್ಯಾಚ್ ಆಗಿದ್ರೆ ಚೆನ್ನಾಗಿರೋದು. ನೆಕ್ಸ್ಟ್ ಟೈಮು ಫುಲ್ ಮ್ಯಾಚಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.